ದಾವಣಗೆರೆಯಲ್ಲಿ ಅಂಥದ್ದೇ ಒಂದು ಘಟನೆ ನಡೆದಿದೆ. ಅಲ್ಲೇನಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ತಾಳಲಾರದೆ ಗ್ರಾಮದ ಕೆಲ ಕುಟುಂಬಗಳು ಮನೆಗಳಿಗೆ ಬೀಗ ಹಾಕ್ಕೊಂಡು ತಲೆಮರೆಸ್ಕೊಂಡಿರೋ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ತಿಮ್ಲಾಪುರದಲ್ಲಿ ನಡೆದಿದೆ. ಇಲ್ಲಿನ ಮಹಿಳೆಯರು 10 ಫೈನಾನ್ಸ್ಗಳಿಂದ ಸಾಲ ಪಡೆದಿದ್ದಾರೆ. ಕಳೆದ 10ರಿಂದ 15 ವರ್ಷಗಳಿಂದ ಯಾವುದೇ ಕಂತು ಬಿಡಲಾರದೆ ಕಟ್ತಾ ಬಂದಿದ್ದಾರೆ. ಆದರೆ ಈ ವರ್ಷ ಅತಿಯಾದ ಮಳೆಯಿಂದಾಗಿ ಬೆಳೆಗಳೂ ಕೂಡ ಹಾನಿಯಾಗಿ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ. ಆದ್ದರಿಂದ ಜೀವನ ನಡೆಸೋದು ಕೂಡ ಕಷ್ಟವಾಗಿದೆ. ಆದರೆ ಮೈಕ್ರೋ ಫೈನಾನ್ಸ್ ಏಜೆಂಟ್ಗಳು ಬೆಳಗ್ಗೆ ಸಂಜೆ ಬಂದು ಹಣಕ್ಕಾಗಿ ಟಾರ್ಚರ್ ಮಾಡ್ತಾ ಇದ್ದಾರೆ. ಫೈನಾನ್ಸ್ ಏಜೆಂಟರ್ ಕಿರುಕುಳಕ್ಕೆ ಕೆಲವರು ಮನೆಗೆ ಬೀಗ ಹಾಕ್ಕೊಂಡು ತಲೆಮರೆಸ್ಕೊಂಡಿದ್ದಾರೆ. ಇನ್ನೂ ಕೆಲವರು ಬೆಳಗ್ಗೆನೇ ಮನೆಗಳಿಗೆ ಬೀಗ ಹಾಕ್ಕೊಂಡು ಜಮೀನುಗಳಿಗೆ ಹೋಗಿ ಕಾಲ ಕಳೀತಾ ಇದ್ದಾರೆ. ಹಣ ಕಟ್ಟೋದಕ್ಕೆ ಕೆಲವು ದಿನ ಕಾಲಾವಕಾಶ ಬೇಕು ಅಂತ ಮನವಿ ಮಾಡಿಕೊಂಡ್ರು ಕೂಡ ಮೈಕ್ರೋ ಫೈನಾನ್ಸ್ನವರು ಕೇಳುತ್ತಿಲ್ಲ ಅಂತ ಮಹಿಳೆಯರು ಗೋಳಾಡ್ತಾ ಇದ್ದಾರೆ. ಇದು ದಾವಣಗೆರೆ ಜಿಲ್ಲೆಯ ಕಥೆ. ಮೈಕ್ರೋ ಫೈನಾನ್ಸ್ ಅವರ ಕಾರಣದಿಂದಾಗಿ ಇಡೀ ಗ್ರಾಮದ ಜನರು ಅಂದರೆ ಜನರಾಗಿರೋದು ಮಹಿಳೆಯರು ಸಾಕಷ್ಟು ಸಂಕಟಕ್ಕೆ ಸಿಕ್ಕಿರುವಂತಹ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತಿಮ್ಲಾಪುರ ಗ್ರಾಮದಲ್ಲಿ ನಡೆದಿರುವಂಥದ್ದು. ನಾವು ದೃಶ್ಯಗಳು ನೋಡಬಹುದಾಗಿದೆ. ತಿಮ್ಲಾಪುರ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದಲೂ ಕೂಡ ಮೈಕ್ರೋ ಫೈನಾನ್ಸ್ ಅಂದರೆ ಬೇರೆ ಬೇರೆ ಸಂಘ ಆಗಿರ್ಬೋದು, ಎಲ್ಲ ಸಂಘದವರು ಕೂಡ ಒಂದು ಸಾಲಕ್ಕೆ ಕಿರುಕುಳವನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೂಡ ಒಂದು ಮನವಿ ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ಕಾಲಾವಕಾಶ ಕೊಡಿ, ಯಾಕಂದರೆ ನಾವು ತೆಗೆದುಕೊಂಡಂತಹ ಸಾಲಕ್ಕೆ ನಾವು ಅದನ್ನು ಮನ್ನಾ ಮಾಡಿ ಅಂತ ಕೇಳ್ತಾ ಇಲ್ಲ, ಕೆಲವು ಕಾಲಾವಕಾಶ ಕೊಡಿ ಅನ್ನುವಂಥ ಒಂದು ಮನವಿ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಆದರೆ ಮೈಕ್ರೋ ಫೈನಾನ್ಸ್ ಅವರು ಸಾಕಷ್ಟು ಸಂಕಷ್ಟ ಅಂದರೆ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಬೆಳೆ ಅದರಲ್ಲೂ ಜಗಳೂರು ತಾಲೂಕು ಅಂತಂದರೆ ಅತಿ ಹಿಂದುಳಿದ ತಾಲೂಕಾಗಿದೆ. ಇಲ್ಲಿ ಮಳೆ ಕೂಡ ಬರ್ತಾ ಇಲ್ಲ. ಈ ವರ್ಷ ಅತಿಯಾದಂತಹ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಬೆಳೆಗಳು ಕೂಡ ನಾಶ ಆಗಿದೆ. ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಅವರು ಜೀವನ ಮಾಡೋದಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಸಾಲವನ್ನು ವಾಪಸ್ ಮರುಪಾವತಿ ಮಾಡೋದಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಕಳೆದ 18-20 ವರ್ಷದಿಂದ ಕೂಡ ಯಾವುದೇ ರೀತಿಯಂಥ ಡ್ಯೂ ಇಲ್ದಂಗೆ ಒಂದು ಸಾಲ ಕೊಟ್ಟಂತಹ ಕಂಪ್ನಿ ಅಂದರೆ ಮೈಕ್ರೋ ಫೈನಾನ್ಸ್ಗಳಿಗೆ ಸಾಲ ಪ್ರತಿ ವಾರ ಆಗಿರ್ಬೋದು 15 ದಿನಕ್ಕೊಮ್ಮೆ ಸಾಲ ಮರುಪಾವತಿ ಮಾಡ್ತಾ ಇದ್ವಿ. ಆದರೆ 1 ತಿಂಗಳಿಂದ ಯಾವುದೇ ರೀತಿಯಂತಹ ಮೈಕ್ರೋ ಫೈನಾನ್ಸ್ಗಳಿಗೆ ಹಣವನ್ನು ಕಟ್ಟೋದಕ್ಕೆ ಆಗ್ತಾ ಇಲ್ಲ, ಸಾಲ ಮರುಪಾವತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇದೆ. ಆದರೆ ಮೈಕ್ರೋ ಫೈನಾನ್ಸ್ ಅವರು ಪ್ರತಿ ವಾರನೂ ಕೂಡ ಮನೆ ಬಾಗಿಲಿಗೆ ಬರ್ತಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇವ್ರಿಗೆ ಮಾತಾಡೋದಕ್ಕೋಸ್ಕರ ಇಲ್ಲಿ ಮಹಿಳೆಯರು ಇದ್ದಾರೆ. ಆಮೇಲೆ ಎಷ್ಟು ಸಾಲ ತಗೊಂಡ್ರಿ, ಯಾವ ರೀತಿ ಕಿರುಕುಳ ಆಗ್ತಾ ಇದೆ ಅನ್ನೋದು? ಸರ್ ತಗೊಂಡಿದ್ವಿ, ಲಕ್ಷದವರೆಗೆ ಸಾಲ ತಗೊಂಡಿದ್ವಿ. ತಿಂಗಳ ಕಂತು ಎಲ್ಲ ಕಟ್ಟಿಗೆ ಬರ್ತಾ ಇದ್ವಿ, ವಾರದ ಕಂತು ಎಲ್ಲ ಕರೆಕ್ಟಾಗಿ ಕಟ್ಟಿಗೆ ಬರ್ತಾ ಇದ್ವಿ. ನಮಗೆ ಇವಾಗ ಈ ಸದ್ಯಕ್ಕೆ ವರ್ಷ ಏನು ನಾಶ ಆಗಿ ಬೆಳೆ ನಾಶ ಆಗಿರೋದ್ರಿಂದ ಸಾಲ ಕಟ್ಟಕ್ಕೆ ಆಗ್ತಾ ಇಲ್ಲ. ಹೇಳಿದ್ರು ಹೋಗಲ್ಲ, ಆಯ್ತು ಬೆಳಿಗ್ಗೆ ಹೋಗ್ತಾರೆ ಮತ್ತೆ ಸಾಯಂಕಾಲ ಬರ್ತಾರೆ, ನೀವು ಕಟ್ಟಲೇಬೇಕ್ರಮ್ಮ ಅಂತ ಕೇಳ್ತಾರೆ. ಸರಿ, ಕೆಲವೊಬ್ರು ಮನೆ ಕೂಡ ತೋರ್ದು ಹೋಗುವಂತ ಪರಿಸ್ಥಿತಿ ಇದೆ ಅಂತ ಹೇಳಿದ್ರು. ಖಂಡಿತ ಅಷ್ಟು ಕಟ ಆಗಿದೆ. ಹೌದು, ಖಂಡಿತ. ಅವರು ಬಂದರು ರಾತ್ರಿ 10 ಗಂಟೆ ತನಕ ನಾನು ಇಲ್ಲೇ ಕುತ್ಕೊಂಡ್ಬಿಡ್ತಾರೆ. ಇಲ್ಲ ನೀವು ಕಟ್ಟದಲ್ಲೇ ನಾವು ಹೋಗೋದೇ ಇಲ್ಲ ಅಂತಂತಾರೆ. ನಾವು ಈಗ ಜಿಲ್ಲಾಧಿಕಾರಿಗಳಿಗೂ ಮನವಿ ತಲುಪಿಸಿದ್ವಿ, ತಹಶೀಲ್ದಾರಿಗೂ ಮನವಿ ಪತ್ರ ಕೊಟ್ಟಿದ್ವಿ, ಮತ್ತು AC ಸಾಹೇಬರಿಗೂ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಮತ್ತು ಅವರು ಅವ್ರ ಪ್ರೊಸೀಜರ್ ನೋಡಿ ಅವ್ರನ್ನ ಕರೆ ಕಳಿಸಿ ಮಾತಾಡೋ ತನಕ ಸ್ವಲ್ಪ ಟೈಮ್ ಬೇಕು. ಆದರೆ ಇವ್ರ ಕಿರುಕುಳ ಪ್ರತಿನಿತ್ಯನೂ ಬೆಳಕರಿದ್ರೆ ಸಾಯಂಕಾಲ ತಪ್ಪಿದ್ರೆ ಮಧ್ಯಾಹ್ನ ಯಾವಾಗಂದ್ರೆ ಅವಾಗಲೇ ಬಂದು ನೀವು ಕಟ್ಟಲೇಬೇಕು, ನೀವು ಯಾಕೆ ತಗೊಂಡಿದ್ರಿ. ಈ ವರ್ಷ ನಾವು ಯಾರೂ ದುರುದ್ದೇಶದಿಂದ ನಾವು ಕಟ್ಟಬಾರ್ದು. ಈ ಸಂಘ ನಮಗೆ ಮನ್ನಾ ಮಾಡಬೇಕು, ಮನ್ನಾ ಮಾಡಿಸ್ಬೇಕು. ಇದು ಮನ್ನಾ ಆಗಂಥ ಸಾಲ ಅಲ್ಲ, ನಮಗೂ ಗೊತ್ತಾಯ್ತು. ಅದು ಕಟ್ತೀವಿ, ನಮಗೆ 1 ವರ್ಷ ನಮಗೆ ಟೈಮ್ ಕೊಡ್ಬೇಕು. ಆದ್ರೂ ಬೆಳಗ್ಗೆ ಒಂದೇಟು ಬರೋದು, ಮಧ್ಯಾಹ್ನ ಒಂದೇಟು ಬರೋದು, ಸಾಯಂಕಾಲ ಒಂದೇಟು ಬರೋದು. ಈ ಅಡುಗೆ ಮಾಡೋಕ್ಕೂ ಇವ್ರ ಕೈಲಿ ಆಗ್ತಿಲ್ಲ, ಎಲ್ಲಿ ಇಸ್ಕೊಂಬರೋಕ್ಕೂ ಆಗ್ತಿಲ್ಲ, ಎಲ್ಲಿನೂ 1 ರೂಪಾಯಿನೂ ಊಟ ಅಷ್ಟಿಲ್ದಂಗೆ ಆಗುತ್ತೆ. ಆದ್ದರಿಂದ ಇಷ್ಟೆಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಈ ಎಲ್ಲ ಫೈನಾನ್ಸ್ ಕಂಪ್ನಿಯವರು ನಮ್ಮೂರಿಗೆ ಇನ್ನೊಂದು ವರ್ಷದ ತನಕ ಬರೋದಂಗಿದ್ರೆ ನಾವು ಮಾಧ್ಯಮದ ಮೂಲಕ ಮತ್ತೊಮ್ಮೆ ಮನವಿ ಮಾಡಿ ಕೇಳ್ತೀವಿ. ಇದಿಷ್ಟು ಇಲ್ಲಿರುವಂತಹ ಗ್ರಾಮಸ್ಥರು ಮಾತಾಡಿರುವಂಥದ್ದು. ಈ ಮಹಿಳೆಯರ ಅಂದರೆ ತಿಮ್ಲಾಪುರ ಇರುವಂತಹ ಮಹಿಳೆಯರು ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಸರಿಯಾದ ರೀತಿಯ ಬೆಳೆ ಕೂಡ ಆಗಿಲ್ಲ, ಸಾಲ ಕಟ್ಟೋದು ಕೂಡ ತೊಂದರೆ ಆಗ್ತಾ ಇದೆ. ಕಾಲಾವಕಾಶ ಕೊಡಿ ಅನ್ನುವಂತಹ ಮಾತನ್ನು ಕೂಡ ಕೇಳ್ತಾ ಇದ್ದಾರೆ. ಅಂದರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಒಂದು ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಂಥ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಖಾಸಗಿ ಮೈಕ್ರೋ ಫೈನಾನ್ಸ್ ಅವರು ಬಂದು ಈ ರೀತಿಯಾಗಿ ಬಂದು ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ಪುನೀತ್ ಟಿವಿ ದಾವಣಗೆರೆ.